ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬಿಜೆಪಿಯ ಟಿಕೆಟ್ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅನ್ನೋದು ತಿಳಿದು ಬರ್ತದೆ. ಜೆಡಿಎಸ್ ಕಾಂಗ್ರೆಸ್ಸು ಜೆಡಿಎಸ್ ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ. ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು, ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ. ಆದರೆ ಇದು ನ್ಯಾಚುರಲ್ ಅಲಯನ್ಸ್ BJP ಮತ್ತು JDS. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂಥದ್ದಾಗ್ತದೆ. ಒಂದು ಭಾಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಮತ್ತೆ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಎಲ್ಲರ ಮನಸ್ಸಿನಲ್ಲೂ ಕೂಡ ಬೇರೂರು. ವಿಶ್ವನಾಥ್ ಅವರು ಅವ್ರಿಗೂ ಟಿಕೆಟ್ ಬೇಕು, ಅವ್ರ ಮಗನಿಗೂ ಟಿಕೆಟ್ ಬೇಕು ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ರು. ನಾವೇನಾದ್ರೂ ಅವ್ರ ಜೊತೆ ಮಾತಾಡಿದ್ರು ಸರ್? ಟಿಕೆಟ್ ಖಂಡಿತ ಮಾತಾಡ್ತೇನೆ. ಈಗ ಅವರು ಕೂಡ ನಮ್ಮ ಹಿರಿಯ ನಾಯಕರು, ನನಗೆ ಅತ್ಯಂತ ಆತ್ಮೀಯರು, ಸಹೋದರ ಸಮಾನರಾಗಿರುವಂಥವ್ರು. ನಾನು ಅವ್ರ ಹಿಂದೆ ಕೂಡ ಮಾತನಾಡ್ಕೊಂಡಿದ್ದೀನಿ. ನಮ್ಮಿಬ್ಬರಲ್ಲಿ ಯಾರಿಗಾದರೂ ಆಗಲಿ ನಾವು ಪರಸ್ಪರ ವಿಶ್ವಾಸದಿಂದ ನಾವು ಕೆಲಸ ಮಾಡೋಣ ನಮ್ಮ ಕ್ಷೇತ್ರಗಳಲ್ಲಿ. ಆದರೆ ಸ್ಥಳೀಯರಿಗೆ ಬಿಟ್ಟು ಹೊರಗಡೆಯವರಿಗೆ ಕೊಡೋದು ಬೇಡ ಅಂತೇಳಿ ನಾವಿಬ್ಬರೂ ಕೂಡ ಮಾತನಾಡ್ಕೊಂಡಿದ್ವಿ. ಅದಕ್ಕೆ ಮನ್ನಣೆಯನ್ನು ನೀಡಿರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮಾನ್ಯ ವಿಶ್ವನಾಥರವರು ಭಾಳ ಪ್ರಬಲ ನಾಯಕರು. ಯಲಹಂಕದಲ್ಲಿ ಅವರದೇ ಆದಂಥ ಒಂದು ಪಡೆಯನ್ನು ಮತ್ತು ಪಕ್ಷವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಅವ್ರ ನಿರ್ಣಯಗಳಿರುತ್ತೆ. ಯಾವಾಗಲೂ ಕೂಡ ಅವರು ಪಕ್ಷದ ಪರನೇ ಇರ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ. ನನಗೆ ಅವರು ಸಹಕಾರವನ್ನು, ಮೋದಿಯವರಿಗೆ ಮತವನ್ನು, BJPಯ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರಲ್ಲಿ ಅವರು ಕೂಡ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತಾರೆ ಅಂತ. ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಮಾತಾಗಿತ್ತು. ಅವರು ಹೇಳ್ತಿರೋದು ಮೈತ್ರಿಯ ನಾಯಕರು ಹಾಲು ಜೇನಿನಂತೆ ಒಂದಾಗಿ ಕೆಲಸ ಮಾಡುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ರು. ಹಾಗೆ SR ವಿಶ್ವನಾಥ್ ಅವರನ್ನ ಕೂಡ ವಿಶ್ವಾಸಕ್ಕೆ ನಾನು ತೆಗೆದುಕೊಂಡಿದ್ದೀನಿ. ಅವರದ್ದು ಕೂಡ ಅವರದೇ ಆದಂತಹ ವರ್ಚಸ್ಸಿದೆ. ಗೆಲುವು ಒಂದೇ ನಮ್ಮ ಮಾನದಂಡ. ಗೆಲುವಿಗೆ ಬೇಕಾಗಿ ಎಲ್ಲವನ್ನ ಕೂಡ ನಾವು ಮಾಡ್ತೀವಿ ಅನ್ನೋದನ್ನ ತಿಳಿಸ್ತಾ ಇದ್ರು.